ಹಾಯ್ ಫ್ರೆಂಡ್ಸ್, ನಮ್ಮ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಧರ್ಮಸ್ಥಳ ಟ್ರಸ್ಟ್ ಮೂಲಕ ಸಾಲ ಕೊಡುವ ಯೋಜನೆ ಎಲ್ಲರಿಗೂ ಪರಿಚಿತ. ಆದರೆ ಈ ಸಾಲದಲ್ಲಿ ಬಡ್ಡಿ ದರ ಹೇಗಿದೆ? ಜನರು ಹೇಳುವಂತೆ ನಿಜವಾಗಿಯೂ ಭಾರಿ ಬಡ್ಡಿಯೇ? ಇಂದು ನಾವು ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಖಂಡಿತ ಈ ವಿಡಿಯೋಗೊಂದು ಲೈಕ್ ಅಂತೂ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಮ್ಮ ಊರಿನಲ್ಲಿ ಅಥವಾ ಹಳ್ಳಿಯ ಹತ್ತಿರ ಧರ್ಮಸ್ಥಳ ಸಾಲ ಎಂದು ಹೇಳಿದ ಕೂಡಲೇ ಅಥವಾ ಕೇಳಿದ ಕೂಡಲೇ ಬಹಳ ಮಂದಿ ತಕ್ಷಣ ಕಿವಿಗುರುತು ಕೊಡ್ತಾರೆ. ಕೆಲವರು ಇದನ್ನು ಬಡವರ ರಕ್ಷಣೆಯಾಗಿಯೂ ಹೇಳ್ತಾರೆ. ಮತ್ತವರಂತೂ ಅಯ್ಯೋ ಆ ಸಾಲಕ್ಕೆ ಹೋಗಬೇಡಿ, ಬಡ್ಡಿ ಕಿತ್ಕೋತಾರೆ ಅಂತ ಎಚ್ಚರಿಸ್ತಾರೆ. ಹೀಗಾದರೆ ನಿಜ ಏನು? ಈ ಧರ್ಮಸ್ಥಳ ಟ್ರಸ್ಟ್ ಸಾಲದಲ್ಲಿ ಬಡ್ಡಿ ದರ ಎಷ್ಟು? ನಿಜವಾಗಿಯೂ ಇದು ಜನರ ನೆರವಿಗ ಅಥವಾ ಜನರ ಮೇಲೆ ಸಾಲದ ಹೊರೆ ಹೆಚ್ಚಿಸುವುದಾ ಎಂದು ನಾವು ಈ ವಿಡಿಯೋದಲ್ಲಿ ಧರ್ಮಸ್ಥಳ ಸಾಲದ ಸಂಪೂರ್ಣ ವಿವರ ಕುರಿತು ನೋಡೋಣ. ಅದರ ಲಾಭ, ನಷ್ಟ, ಬಡ್ಡಿದರ ಲೆಕ್ಕಾಚಾರ ಹಾಗೂ ಜನರ ನಿಜ ಅನುಭವಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಧರ್ಮಸ್ಥಳ ಸಾಲ ಅಂದರೆ ಏನು? ಮೊದಲು ಧರ್ಮಸ್ಥಳ ಸಾಲ ಅನ್ನೋದರ ಅರ್ಥ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಧರ್ಮಸ್ಥಳ ಮಂಜುನಾಥೇಶ್ವರ ಗ್ರಾಮಾಭಿವೃದ್ಧಿ ಯೋಜನೆ SKDRDP ಅಂದರೆ ಇದು ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನ ಟ್ರಸ್ಟ್ ನಡೆಸುವ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ. ಇದರ ಮುಖ್ಯ ಉದ್ದೇಶ ಹಳ್ಳಿಗಳಲ್ಲಿ ಬಡ ಕುಟುಂಬಗಳು, ಮಹಿಳೆಯರು, ರೈತರು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಆರ್ಥಿಕ ನೆರವು ನೀಡುವುದು. ಇದನ್ನು ಮೈಕ್ರೋ ಫೈನಾನ್ಸ್ ಮಾದರಿಯಲ್ಲಿ ನಡೆಸಲಾಗುತ್ತದೆ. ಅಂದರೆ ದೊಡ್ಡ ಬ್ಯಾಂಕ್ ಸಾಲದ ಬದಲು ಚಿಕ್ಕ ಮೊತ್ತದ ಸಾಲ 10,000, 20,000, 50,000 ಅಥವಾ 1,00,000ವರೆಗೆ ಬಡ್ಡಿಯೊಂದಿಗೆ ನೀಡಲಾಗುತ್ತದೆ. ಇಲ್ಲಿ ಪ್ರಮುಖ ಅಂಶವೇನೆಂದರೆ ಈ ಸಾಲ ನೇರವಾಗಿ ವ್ಯಕ್ತಿಗೆ ಕೊಡುವುದಿಲ್ಲ. ಮೊದಲು ಸ್ವಸಹಾಯ ಸಂಘ, ಸೆಲ್ಫ್ ಹೆಲ್ಪ್ ಗ್ರೂಪ್ ಅಥವಾ ಮಹಿಳಾ ಸಂಘದಲ್ಲಿ ಸೇರಬೇಕು. ಆ ಸಂಘದ ಸದಸ್ಯರಿಗೆ ಸಂಘದ ಒಪ್ಪಿಗೆಯೊಂದಿಗೆ ಸಾಲ ನೀಡಲಾಗುತ್ತದೆ. ಕಂತು EMI ಪಾವತಿಸುವ ವ್ಯವಸ್ಥೆ ಸುಲಭ. ತಿಂಗಳಿಗೆ ಅಥವಾ ವಾರಕ್ಕೆ ಒಮ್ಮೆ ಸಂಘದ ಸಭೆಯಲ್ಲಿ ಹಣ ವಸೂಲು ಮಾಡಲಾಗುತ್ತದೆ. ಸರ್ಕಾರಿ ಬ್ಯಾಂಕ್ಗಳಂತೆ ದೊಡ್ಡ ಕಾಗದ ಪತ್ರ, ಜಾಮೀನು, ಕ್ರೆಡಿಟ್ ಹಿಸ್ಟರಿ ಬೇಕಾಗಿಲ್ಲ. ಅದಕ್ಕೆ ಹಲವಾರು ಹಳ್ಳಿಗಳಲ್ಲಿ ಜನರು ಮೊದಲು ಧರ್ಮಸ್ಥಳ ಸಾಲವನ್ನು ಯೋಚಿಸುತ್ತಾರೆ. ಹೀಗಾದರೆ ಬಡ್ಡಿ ದರ ಹೇಗೆ ಎಂಬುದನ್ನು ನೋಡೋಣ. ಧರ್ಮಸ್ಥಳ ಸಾಲದಲ್ಲಿ ಬಡ್ಡಿ ದರ ಎಷ್ಟು ಅನ್ನೋದು ಮುಖ್ಯ ಪ್ರಶ್ನೆ. ಸರ್ಕಾರಿ ಬ್ಯಾಂಕ್ಗಳಲ್ಲಿ ನಾವು ಸಾಮಾನ್ಯವಾಗಿ ವರ್ಷಕ್ಕೆ 7% 12%ವರೆಗೆ ಬಡ್ಡಿ ಕೊಡ್ತೀವಿ. ಆದರೆ ಧರ್ಮಸ್ಥಳ ಟ್ರಸ್ಟ್ ನೀಡುವ ಸಾಲದಲ್ಲಿ ಬಡ್ಡಿ ದರ ಸ್ವಲ್ಪ ಹೆಚ್ಚು, ಸರಾಸರಿ 18% 24%ವರೆಗೆ ಇರುತ್ತದೆ. ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಅಂದರೆ ಇವರು ಬಹುಸಂಖ್ಯೆಯಲ್ಲಿ ಫ್ಲ್ಯಾಟ್ ರೇಟ್ ಇಂಟ್ರೆಸ್ಟ್ ವಿಧಾನ ಬಳಸ್ತಾರೆ. ಅಂದರೆ ನೀವು ತಗೊಂಡಿರೋ ಮೂಲ ಮೊತ್ತಕ್ಕೆ ಪೂರ್ಣ ಅವಧಿಯವರೆಗೆ ಒಂದೇ ರೀತಿಯ ಬಡ್ಡಿ ಲೆಕ್ಕ ಹಾಕ್ತಾರೆ. ಉದಾಹರಣೆಗೆ ನೀವು 1,00,000 ಸಾಲ ತಗೊಂಡಿದ್ರೆ ವರ್ಷಕ್ಕೆ 18% ಬಡ್ಡಿ ಅಂದರೆ 18,000. ಆದರೆ ನೀವು ಕಂತುಗಳಲ್ಲಿ ತೀರಿಸ್ತಿದ್ದರೂ ಬಡ್ಡಿ ಲೆಕ್ಕದಲ್ಲಿ ಕಡಿಮೆ ಆಗೋದಿಲ್ಲ. ಅದರ ಕಾರಣದಿಂದ ನಿಜವಾದ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ EIR ವರ್ಷಕ್ಕೆ 30%ಗಿಂತ ಹೆಚ್ಚಾಗಬಹುದು. ಅಂದರೆ 1,00,000 ತಗೊಂಡವರು ಅವಧಿ ಮುಗಿಯುವ ವೇಳೆಗೆ 1,40,000, 1,50,000ವರೆಗೆ ತೀರಿಸಬೇಕಾದ ಪರಿಸ್ಥಿತಿ ಬರುತ್ತದೆ. ಹೀಗಾಗಿ ಕಾಗದದಲ್ಲಿ ಬಡ್ಡಿ ದರ ಕಡಿಮೆ ಅನಿಸಬಹುದು, ಆದರೆ ಲೆಕ್ಕ ಹಾಕಿದಾಗ ಅದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಇದರಿಂದ ಜನರಿಗೆ ಎದುರಾಗುವ ಸಮಸ್ಯೆಗಳೇನು? ಧರ್ಮಸ್ಥಳ ಸಾಲವನ್ನು ತೆಗೆದುಕೊಂಡು ಆರಂಭದಲ್ಲಿ ಬಹಳ ಜನರಿಗೆ ಸುಲಭ ಅನಿಸುತ್ತದೆ. ಕಂತುಗಳು ಚಿಕ್ಕದಾಗಿರುವುದರಿಂದ ನಾವು ಸುಲಭವಾಗಿ ತೀರಿಸಬಹುದು ಅನ್ನೋ ಭಾವನೆ ಬರುತ್ತದೆ. ಆದರೆ ಬಡ್ಡಿ ದರ ಹೆಚ್ಚು ಇರುವುದರಿಂದ ಒಟ್ಟಿನಲ್ಲಿ ತೀರಿಸಬೇಕಾದ ಮೊತ್ತ ದೊಡ್ಡದಾಗುತ್ತದೆ. ಉದಾಹರಣೆಗೆ 50,000 ಸಾಲ ತೆಗೆದುಕೊಂಡವರು 2 ವರ್ಷಗಳಲ್ಲಿ 70,000ಕ್ಕಿಂತ ಹೆಚ್ಚು ತೀರಿಸಬೇಕಾಗುತ್ತದೆ. ಅದೇ ವೇಳೆ ಯಾರಾದರೂ 1 ಅಥವಾ 2 ಕಂತು ತಡ ಮಾಡಿದರೆ ದಂಡ, ಪೆನಾಲ್ಟಿ ಕೂಡ ಹಾಕಲಾಗುತ್ತದೆ. ಈ ದಂಡ ಕೆಲವೊಮ್ಮೆ ಬಡ್ಡಿಗಿಂತಲೂ ಹೆಚ್ಚು ಹೊರೆ ತರಬಹುದು. ಮತ್ತೊಂದು ಸಮಸ್ಯೆ, ಸಾಲಗಾರರು ಕೆಲವೊಮ್ಮೆ ತಮ್ಮ ಹಾಲಿ ಕಂತು ತೀರಿಸಲು ಮತ್ತೆ ಹೊಸ ಸಾಲ ತೆಗೆದುಕೊಳ್ತಾರೆ. ಇದರಿಂದ ಸಾಲದ ಚಕ್ರ, ಡೆಪ್ಟ್ ಟ್ರ್ಯಾಪ್ ಶುರುವಾಗುತ್ತದೆ. ಒಂದು ಸಾಲ ತೀರಿಸಲು ಮತ್ತೊಂದು ಸಾಲ, ಆ ಸಾಲ ತೀರಿಸಲು ಇನ್ನೊಂದು ಸಾಲ, ಹೀಗೆ ಕುಟುಂಬದ ಆರ್ಥಿಕ ಸ್ಥಿತಿ ಹದಗೆಡುವುದು. ಕೆಲವೆಡೆ ಸಂಘದ ಸದಸ್ಯರಲ್ಲಿ ಒಬ್ಬರ ಕಂತು ಪಾವತಿಸದಿದ್ದರೆ ಇಡೀ ಸಂಘದ ಮೇಲೆ ಒತ್ತಡ ಬರುತ್ತದೆ. ಹೀಗಾಗಿ ಬೇರೆಯವರ ತಪ್ಪಿಗೆ ನಿರಪರಾಧಿ ಸದಸ್ಯರು ಹಣ ಕಟ್ಟಬೇಕಾದ ಪರಿಸ್ಥಿತಿ ಉಂಟಾಗುತ್ತದೆ. ಇನ್ನು ಟ್ರಸ್ಟ್ ಪರವಾಗಿ ಹೇಳುವ ಕಾರಣಗಳನ್ನು ನೋಡೋದಾದರೆ ಧರ್ಮಸ್ಥಳ ಟ್ರಸ್ಟ್ ಪರವಾಗಿ ಮಾತನಾಡುವವರು ಈ ಸಾಲದ ಬಗ್ಗೆ ಹಲವಾರು ಕಾರಣಗಳನ್ನು ಹೇಳ್ತಾರೆ. ಅವರ ಪ್ರಕಾರ ನಂಬರ್ 1, ಸರ್ಕಾರಿ ಬ್ಯಾಂಕ್ಗಳು ಎಲ್ಲರಿಗೂ ಸಾಲ ಕೊಡುವುದಿಲ್ಲ. ಕ್ರೆಡಿಟ್ ಹಿಸ್ಟರಿ ಇಲ್ಲದವರು, ಜಾಮೀನು ಕೊಡಲಾಗದವರು ಅಥವಾ ಸ್ಥಿರ ಆದಾಯವಿಲ್ಲದವರಿಗೆ ಸರ್ಕಾರಿ ಬ್ಯಾಂಕ್ನಲ್ಲಿ ಸಾಲ ಸಿಗೋದು ಕಷ್ಟ. ಆದರೆ ಧರ್ಮಸ್ಥಳ ಟ್ರಸ್ಟ್ ಇಂಥವರಿಗೂ ಅವಕಾಶ ಕೊಡುತ್ತದೆ ಎಂದು ಹೇಳ್ತಾರೆ. ಇನ್ನು ನಂಬರ್ 2, ಕಂತು ಪಾವತಿ ಸುಲಭ. ಬ್ಯಾಂಕ್ಗೆ ಹೋಗಿ ಕ್ಯೂನಲ್ಲಿ ನಿಲ್ಲಬೇಕಾಗಿಲ್ಲ. ಸಂಘದ ಸಭೆಯಲ್ಲಿ ಅಥವಾ ಮನೆ ಬಾಗಿಲಿನಲ್ಲೇ ಕಂತು ವಸೂಲು ಮಾಡುವವರು ಬರ್ತಾರೆ. ಇದರಿಂದ ಗ್ರಾಮೀಣ ಜನರಿಗೆ ಇದು ಬಹಳ ಅನುಕೂಲ ಅಂತ ಹೇಳ್ತಾರೆ. ಇನ್ನು ನಂಬರ್ 3, ಜಾಮೀನು ಬೇಡ, ದಾಖಲೆ ಕಡಿಮೆ.
ಭೂಮಿ ದಾಖಲೆ, ಪ್ರಾಪರ್ಟಿ ಡಾಕ್ಯುಮೆಂಟ್ಗಳ ತೊಂದರೆ ಇಲ್ಲ. ಸಂಘದ ಸದಸ್ಯತ್ವವೇ ಸಾಲಕ್ಕೆ ಅರ್ಹತೆ ಕೊಡುತ್ತದೆ ಎಂದು ಹೇಳ್ತಾರೆ. ಇನ್ನು ನಂಬರ್ 4, ಮಹಿಳಾ ಸಂಘಗಳ ಮೂಲಕ ಜವಾಬ್ದಾರಿ. ಸ್ವಸಹಾಯ ಸಂಘದ ಮೂಲಕ ಸಾಲ ಕೊಡುವುದರಿಂದ ಸದಸ್ಯರ ಮೇಲೆ ಸಮಾಜದ ಒತ್ತಡ ಇರುತ್ತದೆ. ಹೀಗಾಗಿ ಕಂತು ಪಾವತಿಯಲ್ಲಿ ನಿಯಮಿತತೆ ಹೆಚ್ಚುತ್ತದೆ. ಟ್ರಸ್ಟ್ ಪರವಾಗಿ ಮಾತನಾಡುವವರು ಹೇಳುವಂತೆ ಹೆಚ್ಚಿನ ಬಡ್ಡಿ ದರದ ಹೊರತಾಗಿಯೂ ಈ ಸಾಲವು ತುರ್ತು ಅವಶ್ಯಕತೆಯಲ್ಲಿ ಜನರಿಗೆ ಜೀವದಂಡವಾಗಿದೆ. ಈ ರೀತಿ ಯಾವುದೇ ದಾಖಲೆಗಳು ಹಾಗೆ ಪುರಾವೆಗಳು ಬೇಡ ಎಂದು ಧರ್ಮಸ್ಥಳ ಟ್ರಸ್ಟ್ ಮೂಲಕ ಹೆಚ್ಚು ಬಡ್ಡಿ ದರಕ್ಕೆ ಸಾಲವನ್ನು ನೀಡ್ತಾರೆ. ಇನ್ನು ಇದರಿಂದ ಜನರಿಗೆ ಸಲಹೆ ಏನು ಅಂದರೆ, ಗೆಳೆಯರೇ, ಸಾಲ ತೆಗೆದುಕೊಳ್ಳುವುದು ಕೆಲವೊಮ್ಮೆ ಅನಿವಾರ್ಯವಾಗಿರಬಹುದು. ಆದರೆ ಯಾವ ಸಾಲ ತಗೊಂಡರೂ ಅದರ ಬಡ್ಡಿ ದರ, ಒಟ್ಟು ತೀರಿಸಬೇಕಾದ ಮೊತ್ತ ಮತ್ತು ಪಾವತಿ ಅವಧಿ ಬಗ್ಗೆ ಸ್ಪಷ್ಟ ಮಾಹಿತಿ ಹೊಂದಿರಬೇಕು. ಮೊದಲು ಹೇಗೆ ಲೆಕ್ಕ ಹಾಕಬೇಕು ಅನ್ನೋದನ್ನು ತಿಳ್ಕೋಬೇಕು. ಉದಾಹರಣೆಗೆ 50 ಸಾಲ ತೆಗೆದುಕೊಂಡ್ರೆ 2 ಅಥವಾ 3 ವರ್ಷಗಳಲ್ಲಿ ಒಟ್ಟು ಎಷ್ಟು ತೀರಿಸಬೇಕು ಅನ್ನೋದನ್ನು ಕಾಗದದಲ್ಲಿ ಒಮ್ಮೆ ಲೆಕ್ಕ ಹಾಕಿ ನೋಡಿ. ಇನ್ನು ನಂಬರ್ 2, ಸರ್ಕಾರಿ ಬ್ಯಾಂಕ್ ಅಥವಾ ಸಹಕಾರ ಸಂಘಗಳ ಜೊತೆ ಹೋಲಿಸಿ ನೋಡಿ. ಕೆಲವೊಮ್ಮೆ ಸಹಕಾರ ಬ್ಯಾಂಕ್ಗಳು ಕಡಿಮೆ ಬಡ್ಡಿಯಲ್ಲಿ ಸಾಲ ನೀಡುತ್ತವೆ. ಅವಕಾಶ ಇದ್ದರೆ ಅಲ್ಲಿ ಮೊದಲು ವಿಚಾರಿಸಿ ಆನಂತರ ತೆಗೆದುಕೊಳ್ಳಿ. ಇನ್ನು ನಂಬರ್ 3, ತುರ್ತು ಅವಶ್ಯಕತೆ ಇದ್ದಾಗ ಮಾತ್ರ ತೆಗೆದುಕೊಳ್ಳಿ. ಬಡ್ಡಿ ದರ ಹೆಚ್ಚು ಇರುವುದರಿಂದ ಅನಾವಶ್ಯಕ ಖರ್ಚುಗಳಿಗೆ ಈ ಸಾಲ ತೆಗೆದುಕೊಳ್ಳಬೇಡಿ. ವ್ಯಾಪಾರ ವೃದ್ಧಿ, ತುರ್ತು ಚಿಕಿತ್ಸೆಯಂಥ ಸಂದರ್ಭಗಳಿಗೆ ಮಾತ್ರ ಬಳಸಿಕೊಳ್ಳಿ. ಇನ್ನು ನಂಬರ್ 4, ಸಾಲದ ಚಕ್ರದಲ್ಲಿ ಸಿಲುಕಬೇಡಿ. ಒಂದು ಸಾಲ ತೀರಿಸಲು ಮತ್ತೊಂದು ಸಾಲ ತೆಗೆದುಕೊಳ್ಳುವ ಸ್ಥಿತಿ ಬರಬಾರದು. ಹೀಗೆ ಮಾಡಿದರೆ ನಿಮ್ಮ ಹಣಕಾಸಿನ ಸ್ಥಿತಿ ಹದಗೆಡುತ್ತದೆ. ಹಾಗಾಗಿ ಈ ರೀತಿಯಾದ ಸಾಲವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಮೊದಲು ಇಂಟ್ರೆಸ್ಟ್ ದರವನ್ನು ಲೆಕ್ಕ ಹಾಕಿ ನೋಡಿ, ಆನಂತರ ತೆಗೆದುಕೊಳ್ಳಿ. ಇದರಿಂದ ಸಾರಾಂಶ, ಸಾಲವು ಸರಿಯಾದ ರೀತಿಯಲ್ಲಿ ಬಳಸಿದರೆ ಸಹಾಯ, ತಪ್ಪಾಗಿ ಬಳಸಿದರೆ ಹೊರೆ. ಹೀಗಾಗಿ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಹೀಗಾಗಿ ಗೆಳೆಯರೇ, ಧರ್ಮಸ್ಥಳ ಸಾಲವು ಒಂದೆಡೆ ಬಡವರಿಗೆ ನೆರವಾಗುವ ಸಾಧನ, ಮತ್ತೊಂದೆಡೆ ಹೆಚ್ಚು ಬಡ್ಡಿ ದರದಿಂದಾಗಿ ಆರ್ಥಿಕ ಹೊರೆ ತರುವ ಸಾಧ್ಯತೆಯೂ ಇದೆ. ನೀವು ಸಾಲ ತೆಗೆದುಕೊಳ್ಳುವ ಮುನ್ನ ಅದರ ಲಾಭ ನಷ್ಟಗಳನ್ನು ತೂಕ ಮಾಪನ ಮಾಡಿ, ಲೆಕ್ಕಾಚಾರ ಮಾಡಿ, ಸ್ಪಷ್ಟವಾಗಿ ಮಾಡಿ ನಂತರವೇ ನಿರ್ಧಾರ ಕೈಗೊಳ್ಳಿ. ನಮ್ಮ ಉದ್ದೇಶ ಯಾರನ್ನು ತಪ್ಪು ಎಂದು ತೋರಿಸುವುದಲ್ಲ, ಜನರಿಗೆ ಸರಿಯಾದ ಮಾಹಿತಿ ತಲುಪಿಸುವುದು. ಹಣಕಾಸಿನ ಜಾಗೃತಿ ಇದ್ದರೆ ಸಾಲವು ಸಹಾಯಕ, ಇಲ್ಲದಿದ್ದರೆ ಅದು ಹೊರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ನಲ್ಲಿ ತಿಳಿಸಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.